ಸರ್ ಕೊನೆಯದಾಗಿ ಈಗ ಅವರ ಶಾಸಕ ಸ್ಥಾನ ಏನಾಗ್ಬೋದು ಸರ್? ಯಾಕಂದ್ರೆ ಈಗ ಆಲ್ಮೋಸ್ಟ್ ಈಗ 2 ವರ್ಷಕ್ಕಿಂತ ಮೇಲ್ಪಟ್ಟ ಆದ್ರೆ ಅವರು ಅನರ್ಹರಾಗ್ತಾರೆ. ಸೊ ಅದ್ರ ಮುಂದೆ ಏನು ಆಪ್ಷನ್ ಸರ್ ಅವ್ರಿಗೆ? ಈಗ ನೆಕ್ಸ್ಟ್ ಅವರು ಇದು 2 ವರ್ಷದ ಮೇಲ್ಪಟ್ಟು ಅವ್ರಿಗೆ ಶಿಕ್ಷೆ ಆಗೋ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅವರು ಶಾಸಕ ಸ್ಥಾನಕ್ಕೆ ಅವ್ರಿಗೆ ರದ್ದಾಗುತ್ತೆ. ಅದು ರದ್ದಾಯಿತು ಅಂದರೆ ಆಗ ಉಪಚುನಾವಣೆ ಆಗಬೇಕಾಗತ್ತೆ. ಆ ಜಾಗದಲ್ಲಿ ಶಾಸಕನಿಲ್ಲದಂತಾಗುತ್ತೆ. ಅದು ಉಪಚುನಾವಣೆ ಆಗಿ ಮತ್ತೆ ಒಂದು ಹೊಸ ಒಬ್ಬ ನಾಯಕರನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆ ಪ್ರಕರಣದಲ್ಲಿ. ಅಲ್ಲ ಅದನ್ನೇನಾದ್ರು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡುವಂಥದ್ದು ಸ್ಪೀಕರ್ ಏನಾದ್ರು ನಿರ್ಣಯ ತಗೋಬೇಕಾ ಹೇಗೆ ಸರ್? ಇಲ್ಲ, ಅದು ಆ ಥರ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡೋದಾಗ ಆಲ್ರೆಡಿ ಪೀಪಲ್ಸ್ ಆಫ್ ರೆಪ್ರೆಸೆಂಟೇಟಿವ್ ಆ್ಯಕ್ಟಲ್ಲಿ ಅದಕ್ಕೆ ನೀಟಾಗಿ ಹೇಳ್ಬಿಟ್ಟಿದೆ. 2 ವರ್ಷ ಮೇಲ್ಪಟ್ಟು ಶಿಕ್ಷಾ ಪ್ರಮಾಣ ನಿರ್ಣಯ ಆಯಿತು ಅಂದರೆ ಅದೇ ಏನು ಒಂದು ಅವಕಾಶ ಏನಿದೆ ಅಂದರೆ ಹೈಕೋರ್ಟಲ್ಲಿ ಏನಾದರೂ ಈ ಒಂದು ಶಿಕ್ಷೆಗೆ ಸ್ಟೇ ಕೊಟ್ಟರೆ, ಅಲ್ಲೇನು ಸ್ಟೇ ಕೊಟ್ಟರೆ ಹೈಕೋರ್ಟಲ್ಲಿ ಆವಾಗ ಹಂಗೆ ಕಂಟಿನ್ಯೂ ಆಗುತ್ತೆ. ಸ್ಟೇ ಕೊಡಲಿಲ್ಲ ಅಂತಂದರೆ ಆಟೋಮೆಟಿಕಲಿ ಇದು ರದ್ದಾಗುತ್ತೆ. ಅವರ ಶಿಕ್ಷೆ ಏನು ಶಾಸಕ ಸ್ಥಾನ ರದ್ದಾಗಿ ಇನ್ನೊಬ್ಬರು ನಾಯಕರನ್ನ ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸರ್ ಕೊನೆಯದಾಗಿ ಈಗ ಅವರ ಶಾಸಕ ಸ್ಥಾನ ಏನಾಗ್ಬೋದು ಸರ್? ಯಾಕಂದ್ರೆ ಈಗ ಆಲ್ಮೋಸ್ಟ್ ಈಗ 2 ವರ್ಷಕ್ಕಿಂತ ಮೇಲ್ಪಟ್ಟ ಆದ್ರೆ ಅವರು ಅನರ್ಹರಾಗ್ತಾರೆ. ಸೊ ಅದ್ರ ಮುಂದೆ ಏನು ಆಪ್ಷನ್ ಸರ್ ಅವ್ರಿಗೆ? ಈಗ ನೆಕ್ಸ್ಟ್ ಅವರು ಇದು 2 ವರ್ಷದ ಮೇಲ್ಪಟ್ಟು ಅವ್ರಿಗೆ ಶಿಕ್ಷೆ ಆಗೋ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅವರು ಶಾಸಕ ಸ್ಥಾನಕ್ಕೆ ಅವ್ರಿಗೆ ರದ್ದಾಗುತ್ತೆ. ಅದು ರದ್ದಾಯಿತು ಅಂದರೆ ಆಗ ಉಪಚುನಾವಣೆ ಆಗಬೇಕಾಗತ್ತೆ. ಆ ಜಾಗದಲ್ಲಿ ಶಾಸಕನಿಲ್ಲದಂತಾಗುತ್ತೆ. ಅದು ಉಪಚುನಾವಣೆ ಆಗಿ ಮತ್ತೆ ಒಂದು ಹೊಸ ಒಬ್ಬ ನಾಯಕರನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆ ಪ್ರಕರಣದಲ್ಲಿ. ಅಲ್ಲ ಅದನ್ನೇನಾದ್ರು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡುವಂಥದ್ದು ಸ್ಪೀಕರ್ ಏನಾದ್ರು ನಿರ್ಣಯ ತಗೋಬೇಕಾ ಹೇಗೆ ಸರ್? ಇಲ್ಲ, ಅದು ಆ ಥರ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡೋದಾಗ ಆಲ್ರೆಡಿ ಪೀಪಲ್ಸ್ ಆಫ್ ರೆಪ್ರೆಸೆಂಟೇಟಿವ್ ಆ್ಯಕ್ಟಲ್ಲಿ ಅದಕ್ಕೆ ನೀಟಾಗಿ ಹೇಳ್ಬಿಟ್ಟಿದೆ. 2 ವರ್ಷ ಮೇಲ್ಪಟ್ಟು ಶಿಕ್ಷಾ ಪ್ರಮಾಣ ನಿರ್ಣಯ ಆಯಿತು ಅಂದರೆ ಅದೇ ಏನು ಒಂದು ಅವಕಾಶ ಏನಿದೆ ಅಂದರೆ ಹೈಕೋರ್ಟಲ್ಲಿ ಏನಾದರೂ ಈ ಒಂದು ಶಿಕ್ಷೆಗೆ ಸ್ಟೇ ಕೊಟ್ಟರೆ, ಅಲ್ಲೇನು ಸ್ಟೇ ಕೊಟ್ಟರೆ ಹೈಕೋರ್ಟಲ್ಲಿ ಆವಾಗ ಹಂಗೆ ಕಂಟಿನ್ಯೂ ಆಗುತ್ತೆ. ಸ್ಟೇ ಕೊಡಲಿಲ್ಲ ಅಂತಂದರೆ ಆಟೋಮೆಟಿಕಲಿ ಇದು ರದ್ದಾಗುತ್ತೆ. ಅವರ ಶಿಕ್ಷೆ ಏನು ಶಾಸಕ ಸ್ಥಾನ ರದ್ದಾಗಿ ಇನ್ನೊಬ್ಬರು ನಾಯಕರನ್ನ ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸರ್ ಕೊನೆಯದಾಗಿ ಈಗ ಅವರ ಶಾಸಕ ಸ್ಥಾನ ಏನಾಗ್ಬೋದು ಸರ್? ಯಾಕಂದ್ರೆ ಈಗ ಆಲ್ಮೋಸ್ಟ್ ಈಗ 2 ವರ್ಷಕ್ಕಿಂತ ಮೇಲ್ಪಟ್ಟ ಆದ್ರೆ ಅವರು ಅನರ್ಹರಾಗ್ತಾರೆ. ಸೊ ಅದ್ರ ಮುಂದೆ ಏನು ಆಪ್ಷನ್ ಸರ್ ಅವ್ರಿಗೆ? ಈಗ ನೆಕ್ಸ್ಟ್ ಅವರು ಇದು 2 ವರ್ಷದ ಮೇಲ್ಪಟ್ಟು ಅವ್ರಿಗೆ ಶಿಕ್ಷೆ ಆಗೋ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅವರು ಶಾಸಕ ಸ್ಥಾನಕ್ಕೆ ಅವ್ರಿಗೆ ರದ್ದಾಗುತ್ತೆ. ಅದು ರದ್ದಾಯಿತು ಅಂದರೆ ಆಗ ಉಪಚುನಾವಣೆ ಆಗಬೇಕಾಗತ್ತೆ. ಆ ಜಾಗದಲ್ಲಿ ಶಾಸಕನಿಲ್ಲದಂತಾಗುತ್ತೆ. ಅದು ಉಪಚುನಾವಣೆ ಆಗಿ ಮತ್ತೆ ಒಂದು ಹೊಸ ಒಬ್ಬ ನಾಯಕರನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆ ಪ್ರಕರಣದಲ್ಲಿ. ಅಲ್ಲ ಅದನ್ನೇನಾದ್ರು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡುವಂಥದ್ದು ಸ್ಪೀಕರ್ ಏನಾದ್ರು ನಿರ್ಣಯ ತಗೋಬೇಕಾ ಹೇಗೆ ಸರ್? ಇಲ್ಲ, ಅದು ಆ ಥರ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡೋದಾಗ ಆಲ್ರೆಡಿ ಪೀಪಲ್ಸ್ ಆಫ್ ರೆಪ್ರೆಸೆಂಟೇಟಿವ್ ಆ್ಯಕ್ಟಲ್ಲಿ ಅದಕ್ಕೆ ನೀಟಾಗಿ ಹೇಳ್ಬಿಟ್ಟಿದೆ. 2 ವರ್ಷ ಮೇಲ್ಪಟ್ಟು ಶಿಕ್ಷಾ ಪ್ರಮಾಣ ನಿರ್ಣಯ ಆಯಿತು ಅಂದರೆ ಅದೇ ಏನು ಒಂದು ಅವಕಾಶ ಏನಿದೆ ಅಂದರೆ ಹೈಕೋರ್ಟಲ್ಲಿ ಏನಾದರೂ ಈ ಒಂದು ಶಿಕ್ಷೆಗೆ ಸ್ಟೇ ಕೊಟ್ಟರೆ, ಅಲ್ಲೇನು ಸ್ಟೇ ಕೊಟ್ಟರೆ ಹೈಕೋರ್ಟಲ್ಲಿ ಆವಾಗ ಹಂಗೆ ಕಂಟಿನ್ಯೂ ಆಗುತ್ತೆ. ಸ್ಟೇ ಕೊಡಲಿಲ್ಲ ಅಂತಂದರೆ ಆಟೋಮೆಟಿಕಲಿ ಇದು ರದ್ದಾಗುತ್ತೆ. ಅವರ ಶಿಕ್ಷೆ ಏನು ಶಾಸಕ ಸ್ಥಾನ ರದ್ದಾಗಿ ಇನ್ನೊಬ್ಬರು ನಾಯಕರನ್ನ ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ.